ಎಪಿಲೆಪ್ಸಿ ಇರ್ಬೋದು ಅಥವಾ ಮರುವಿನ ಕಾಯಿಲೆ ಇರಬಹುದು. ಸೊ ಈ ಎಲ್ಲ ಕಂಡೀಷನ್ಸಲ್ಲೂ ಕೂಡ ನಾವು ನಸ್ಯದ ಪ್ರಯೋಗವನ್ನು ಮಾಡಿ ಪಡಿಸಿರುವಂಥ ಉದಾಹರಣೆಗಳಿವೆ. ಅದರ ಜೊತೆಯಲ್ಲಿ ನಾವು ಎಲ್ಲರೂ ಕೇಳಿರೋ ಹಾಗೆ ಸೀಮಂತ ಅನ್ನೋ ಒಂದು ಕಾರ್ಯಕ್ರಮ ಪ್ರೆಗ್ನೆಂಟ್ ವುಮೆನ್ನಲ್ಲಿ ಇದರ 7th ಮಂತ್ ಅಥವಾ 9th ಮಂತ್ ಆ ಟೈಮಲ್ಲಿ ಮಾಡುವಂಥದ್ದು. ಅದೇ ಸಮಯದಲ್ಲಿ ಈ ನಸ್ಯ ಪ್ರಯೋಗ ಕೂಡ ಒಂದು ಹೇಳಿರುವಂಥ ಪದ್ಧತಿ. ಇದನ್ನು ಮಾಡುವುದರಿಂದ ಗರ್ಭಕೋಶದಲ್ಲಿರುವಂಥ ಗರ್ಭ ಏನಿದೆ ಅದರ ಬೆಳವಣಿಗೆ ಆಗಿರಬಹುದು ಅಥವಾ ಅದರ ಫಿಕ್ಸೇಷನ್ ಅಥವಾ ಅದು ಮುಂಚೆಯೇ ಬೇಗ ಡೆಲಿವರಿ ಆಗದೇ ಇರುವಂಥ ಒಂದು ಉಪಯೋಗವನ್ನು ಕೊಡುವಂಥದ್ದು. ಹಾಗಾಗಿ ನಸ್ಯ ಬಹಳ ಪ್ರಯೋಜನಗಳನ್ನು ಕೊಡುವಂಥ ಒಂದು ಚಿಕಿತ್ಸೆ. ಮತ್ತು ದಿನಚರಿಯಲ್ಲಿ ನಾವು ಮಾಡುವಂಥ ಪ್ರತಿಮರ್ಶ ನಸ್ಯ ಅಂತ ಏನು ಹೇಳ್ತೀವಿ, ಸೊ ಇದನ್ನು ಮಾಡುವುದರಿಂದ ನಮ್ಮ ನಿತ್ಯ ತೊಂದರೆಗಳೇನಿರುತ್ತೆ, ಸೀಸನಲ್ ಚೇಂಜಸ್ ಆಗೋ ಸಂದರ್ಭದಲ್ಲಿ ಬರುವಂಥ ಕಾಯಿಲೆಗಳು ಅದೆಲ್ಲವನ್ನು ತಡೆಯಬಹುದು. ಅದರ ಜೊತೆಗೆ ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದೆ ಅದನ್ನು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕಾಲದವರೆಗೂ ಸ್ಟ್ರಾಂಗ್ ಆಗಿ ಇಡುವಂಥ ಒಂದು ಉಪಯೋಗ ಅದರಿಂದ ಆಗುತ್ತದೆ. ಇದರ ಬೆನಿಫಿಟ್ಸ್ ಆಗಲಿ ಅಥವಾ ಇದರ ಅವಶ್ಯಕತೆಯನ್ನು ನಾವು ಪೇಷಂಟ್ಸ್ ಅನುಸಾರ ಅಥವಾ ರೋಗಿಗಳ ಅನುಸಾರವಾಗಿ ನಾವು ಇದನ್ನು ಹೇಳಿ ಮಾಡುವಂಥ ಚಿಕಿತ್ಸೆ.